ಭವನ ರಾಜಭವನದಲ್ಲಿರುವಂತಹವರು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು, ರಾಜ್ಯಪಾಲರು. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಗೆ ಏನಿದೆ ಅಂತಂದ್ರೆ ಗುಲಾಮಿತನದ ಮಾನಸಿಕತೆ ಅದು ಇನ್ನೂ ಇದೆ. ಗುಲಾಮಿ ಏನ್ ಎರಡು ಸಂಗತಿಗಳು ಅವ್ರದ್ದು ಮಾನಸಿಕವಾಗಿ ಅವರು ಪ್ರಾಬ್ಲಮ್ ಆಗ್ತಾ ಇದೆ ಕಾಂಗ್ರೆಸ್ ಪಾರ್ಟಿಗೆ. ಒಂದು, ಬೈ ನೇಚರ್ ಗುಲಾಮಿ ಸಂಸ್ಕೃತಿಗೆ ಹೊಂದ್ಕೊಂಡಿದ್ದಾರೆ. ಬ್ರಿಟಿಷರು ಇದ್ದಾಗ ಒಂದು ಸ್ಥಿತಿ ಏನಿತ್ತು, ಆ ಸ್ಥಿತಿ ಬಿಟ್ಟು ನಾವು ಆತ್ಮನಿರ್ಭರ ಭಾರತದ ಸಂದರ್ಭದಲ್ಲಿ ಹೆಸರುಗಳು ಸೇರಿದಂತೆ ನಮ್ಮ ಗುಲಾಮಿ ಸಂಸ್ಕೃತಿಯ ಸಂಕೇತಗಳನ್ನ ಚೇಂಜ್ ಮಾಡಬೇಕು. ಉದಾಹರಣೆಗೆ ನಮ್ಮ ನೇವಿ ಧ್ವಜ ಅನೇಕ ವರ್ಷಗಳ ಕಾಲ ಬ್ರಿಟಿಷರು ಮಾಡಿದಂತಹ ಪಂಚಮ ಜಾರ್ಜ್ ಇದ್ದಂತಹದ್ದೆಲ್ಲ ಅದರ ಮೇಲೆ ಇತ್ತು. ದೇಶದೊಳಗ ಮೊದಲೇ ಬಾರಿ ನೌಕಾಪಡೆಯನ್ನ ನಿರ್ಮಾಣ ಮಾಡಿದ್ದು ಶಿವಾಜಿ ಮಹಾರಾಜರು. ಹಾಗಾಗಿ ಶಿವಾಜಿ ಧ್ವಜ ಮಾಡಿದ್ರು, ಅದಕ್ಕೂ ವಿರೋಧ ಮಾಡಿದ್ರು. ಆಮೇಲಿಂದ ಯಾವುದೋ ಕಾಲದೊಳಗ ಪ್ರಧಾನ ಮಂತ್ರಿಗಳು ಇದ್ದಂತಹ ಮನೆ ಅದು ರೇಸ್ ಕೋರ್ಸ್ ಮಾಡಿದ್ರು. ಯಾಕಂದ್ರೆ ಎದಿಗೆ ಕುದುರೆ ರೇಸ್ ನಡೀತಾ ಇತ್ತು. ಈಗ ರೇಸ್ ಕೋರ್ಸು ಹೋಗಿದೆ ಮತ್ತು ಈ ರೇಸ್ ಕೋರ್ಸಕ್ಕೆ ಶ್ರೀಮಂತರ ಆಡುವಂತ ಒಂದು ಜೂಜಾಟ ಅದ. ಅದಕ್ಕಾಗಿ ಅಲ್ಲಿ ಪ್ರಧಾನ ಮಂತ್ರಿಗಳ ಕಚೇರಿನೂ ಇರೋದ್ರಿಂದ ಲೋಕ ಕಲ್ಯಾಣ ಮಾರ್ಗ ಅಂತ ಮಾಡಿದ್ರೆ ಅದಕ್ಕೂ ವಿರೋಧ ಮಾಡ್ತಾರೆ. ಆಮೇಲೆ ಅದು ಒಂದು ರಸ್ತೆ ಕರ್ತವ್ಯ ಪಥ ಅಂತ ಮಾಡಿದ್ರು, ಅದಕ್ಕೂ ವಿರೋಧ ಮಾಡ್ತಾರೆ. ಅಂದ್ರೆ ಮಾನಸಿಕತೆ ಏನಿದೆ ಅಂತ ಕಾಂಗ್ರೆಸ್ ಪಾರ್ಟಿದು ಒಂದು. ಎರಡನೇದ್ದು, ಮೋದಿಯವರು ಏನ್ ಮಾಡಿದ್ರು ವಿರೋಧ ಮಾಡಬೇಕು. ಇದು ಕಾಂಗ್ರೆಸ್ಸಿನ ಮಾನಸಿಕತೆ. ಅವರು ಈ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಈಗ ನಾವು 125 ದಿವಸ ಮಾಡಿ ಒಂದು ಎಲ್ಲಾ ಹಳ್ಳಿಗಳಲ್ಲಿ, ಎಲ್ಲಾ ಗ್ರಾಮಗಳಲ್ಲಿ ಡ್ಯೂರೇಬಲ್ ಅಸೆಟ್ ಕ್ರಿಯೇಟ್ ಆಗಬೇಕು, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸರಿ ಆಗ್ಬೇಕು, ಪಾರದರ್ಶಕತೆ ಬರಬೇಕು, ಅದೇ ಹಳೆ ಕಲ್ಲು ಹೊಸ ಬಿಲ್ಲು ಆಗಬಾರದು ಅಂತ ಹೇಳಿ ಇದಕ್ಕೆ ಟೆಕ್ನಾಲಜಿ ಓರಿಯೆಂಟೆಡ್ 125 ದಿವಸ ಕೊಟ್ಟು ಅದನ್ನ ಮಾನಿಟರಿಂಗ್ ಮಾಡ್ಲಿಕ್ಕೆ GPS ಇತ್ಯಾದಿ ವ್ಯವಸ್ಥೆಗಳು ಇದೆಲ್ಲ ಮಾಡಿದ್ದಕ್ಕೆ ವಿರೋಧ ಮಾಡ್ತಾರೆ. ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ಎಲ್ಲದಕ್ಕೂ ವಿರೋಧ ಮಾಡೋದು. ಲೋಕ ಕಲ್ಯಾಣ ಮಾರ್ಗ ಅಂತ ಮಾಡಿದಾಗೂ ವಿರೋಧ ಮಾಡಿದ್ರು. ಅಂದ್ರೆ ನಿಮ್ಗೆ ಲೋಕ ಕಲ್ಯಾಣ ಎಂದೂ ಅವ್ರು ಮಾಡೇ ಇಲ್ಲ, ಹಿಂಗಾಗಿ ಲೋಕ ಕಲ್ಯಾಣ ಮಾರ್ಗನೂ ವಿರೋಧ ಮಾಡ್ತಾ ಇದ್ದಾರೆ. ಅವ್ರದ್ದು ಇಟ್ ಇಸ್ ಎ ಮೆಂಟಾಲಿಟಿ ಪ್ರಾಬ್ಲಮ್. ಅವ್ರಿಗೆ ಭಾರತ, ಸ್ಪೆಷಲಿ ಈ ಆಫ್ಟರ್ ರಾಹುಲ್ ಗಾಂಧಿ ಅಂತೂ ಅವರು ಒಂಥರ ಬೌದ್ಧಿಕವಾಗಿ ಅವರದ್ದು ಪೂರಾ ದಿವಾಳಿ ಆಗ್ಬಿಟ್ಟದೆ. ಯಾವಾಗ ಏನ್ ಮಾತಾಡ್ತಾರ ಏನಿಲ್ಲ ಏನೋ ಗೊತ್ತು. ಈಗ ಉದಾಹರಣೆಗೆ ರಾಜೀವ್ ಗಾಂಧಿ ತಂದಂತಹ EVM ಸೋತ ಮೇಲೆ EVM ನಮ್ಗ ಡೌಟ್ ಇದೆ ಅಂತ ಹೇಳ್ತಾರೆ, ಗೆದ್ದಾಗ EVM ಮೇಲೆ ಡೌಟ್ ಬರಲ್ಲ. ಇಟ್ ಇಸ್ ಎ ಕ್ವಶನ್ ಆಫ್ ಮೆಂಟಾಲಿಟಿ. ಈ ಮೆಂಟಾಲಿಟಿಯಿಂದ ವಿರೋಧ ಮಾಡ್ತಾ ಇದ್ದಾರೆ. ಅಲ್ಲಿರುವಂತವ್ರು ರಾಷ್ಟ್ರಪತಿಗಳ ಪ್ರತಿನಿಧಿಗಳು, ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು. ಹೀಗಾಗಿ ಅದನ್ನ ರಾಜಭವನ ಅಂದ್ರೆ ಏನ್ ರಾಜರು ಇರ್ತಾರೆ ಅಲ್ಲಿ. ಅದಕ್ಕೆ ಕೇಂದ್ರ ಸರ್ಕಾರವು ಜನಾದೇಶದಿಂದ ಬಂದಿರೋದು, ರಾಜ್ಯ ಸರ್ಕಾರವು ಜನಾದೇಶದಿಂದ ಆ ಹಿನ್ನೆಲೆ ಒಳಗ ಇದನ್ನೊಂದು ಬದಲಾವಣೆ ಮಾಡಿದ್ರೆ ನಾವು ವಿರೋಧ ಮಾಡ್ತೀವಿ ಅಂತಂದ್ರೆ, ನೀವು ಎಲ್ಲಾ ಕಡೆ ವಿರೋಧ ಮಾಡಿದ್ದಕ್ಕೆ ಕಾಂಗ್ರೆಸ್ನ ಜನ ವಿರೋಧ ಮಾಡ್ಲಿಕ್ಕೆ ಶುರು ಮಾಡಿ ಕೇವಲ 3 ರಾಜ್ಯಕ್ಕೆ ಬಂದು ಇಳಿದಿರಿ. ಈಗ ಇದು 3 ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ, ಆಲ್ಮೋಸ್ಟ್ ದೇಶದೊಳಗೆ 90% ಕಾಂಗ್ರೆಸ್ ಮುಕ್ತ ಆಗಿದೆ. ಇನ್ನೊಂದ್ ಸ್ವಲ್ಪ ಇದೇ ರೀತಿ ಮಾಡ್ತಾ ಹೋದ್ರೆ ಪೂರ್ತಿ ಮುಕ್ತ ಆಗ್ತದೆ. ಭವನ ರಾಜಭವನದಲ್ಲಿರುವಂತಹವರು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು, ರಾಜ್ಯಪಾಲರು. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಗೆ ಏನಿದೆ ಅಂತಂದ್ರೆ ಗುಲಾಮಿತನದ ಮಾನಸಿಕತೆ ಅದು ಇನ್ನೂ ಇದೆ. ಗುಲಾಮಿ ಏನ್ ಎರಡು ಸಂಗತಿಗಳು ಅವ್ರದ್ದು ಮಾನಸಿಕವಾಗಿ ಅವರು ಪ್ರಾಬ್ಲಮ್ ಆಗ್ತಾ ಇದೆ ಕಾಂಗ್ರೆಸ್ ಪಾರ್ಟಿಗೆ. ಒಂದು, ಬೈ ನೇಚರ್ ಗುಲಾಮಿ ಸಂಸ್ಕೃತಿಗೆ ಹೊಂದ್ಕೊಂಡಿದ್ದಾರೆ. ಬ್ರಿಟಿಷರು ಇದ್ದಾಗ ಒಂದು ಸ್ಥಿತಿ ಏನಿತ್ತು, ಆ ಸ್ಥಿತಿ ಬಿಟ್ಟು ನಾವು ಆತ್ಮನಿರ್ಭರ ಭಾರತದ ಸಂದರ್ಭದಲ್ಲಿ ಹೆಸರುಗಳು ಸೇರಿದಂತೆ ನಮ್ಮ ಗುಲಾಮಿ ಸಂಸ್ಕೃತಿಯ ಸಂಕೇತಗಳನ್ನ ಚೇಂಜ್ ಮಾಡಬೇಕು. ಉದಾಹರಣೆಗೆ ನಮ್ಮ ನೇವಿ ಧ್ವಜ ಅನೇಕ ವರ್ಷಗಳ ಕಾಲ ಬ್ರಿಟಿಷರು ಮಾಡಿದಂತಹ ಪಂಚಮ ಜಾರ್ಜ್ ಇದ್ದಂತಹದ್ದೆಲ್ಲ ಅದರ ಮೇಲೆ ಇತ್ತು. ದೇಶದೊಳಗ ಮೊದಲೇ ಬಾರಿ ನೌಕಾಪಡೆಯನ್ನ ನಿರ್ಮಾಣ ಮಾಡಿದ್ದು ಶಿವಾಜಿ ಮಹಾರಾಜರು. ಹಾಗಾಗಿ ಶಿವಾಜಿ ಧ್ವಜ ಮಾಡಿದ್ರು, ಅದಕ್ಕೂ ವಿರೋಧ ಮಾಡಿದ್ರು. ಆಮೇಲಿಂದ ಯಾವುದೋ ಕಾಲದೊಳಗ ಪ್ರಧಾನ ಮಂತ್ರಿಗಳು ಇದ್ದಂತಹ ಮನೆ ಅದು ರೇಸ್ ಕೋರ್ಸ್ ಮಾಡಿದ್ರು. ಯಾಕಂದ್ರೆ ಎದಿಗೆ
ಕುದುರೆ ರೇಸ್ ನಡೀತಾ ಇತ್ತು. ಈಗ ರೇಸ್ ಕೋರ್ಸು ಹೋಗಿದೆ ಮತ್ತು ಈ ರೇಸ್ ಕೋರ್ಸಕ್ಕೆ ಶ್ರೀಮಂತರ ಆಡುವಂತ ಒಂದು ಜೂಜಾಟ ಅದ. ಅದಕ್ಕಾಗಿ ಅಲ್ಲಿ ಪ್ರಧಾನ ಮಂತ್ರಿಗಳ ಕಚೇರಿನೂ ಇರೋದ್ರಿಂದ ಲೋಕ ಕಲ್ಯಾಣ ಮಾರ್ಗ ಅಂತ ಮಾಡಿದ್ರೆ ಅದಕ್ಕೂ ವಿರೋಧ ಮಾಡ್ತಾರೆ. ಆಮೇಲೆ ಅದು ಒಂದು ರಸ್ತೆ ಕರ್ತವ್ಯ ಪಥ ಅಂತ ಮಾಡಿದ್ರು, ಅದಕ್ಕೂ ವಿರೋಧ ಮಾಡ್ತಾರೆ. ಅಂದ್ರೆ ಮಾನಸಿಕತೆ ಏನಿದೆ ಅಂತ ಕಾಂಗ್ರೆಸ್ ಪಾರ್ಟಿದು ಒಂದು. ಎರಡನೇದ್ದು, ಮೋದಿ ಅವರು ಏನ್ ಮಾಡಿದ್ರು ವಿರೋಧ ಮಾಡಬೇಕು. ಇದು ಕಾಂಗ್ರೆಸ್ಸಿನ ಮಾನಸಿಕತೆ. ಅವರು ಈ ಸ್ಥಿತಿಗೆ ಬಂದ್ ನಿಂತಿದ್ದಾರೆ. ಈಗ ನಾವು 125 ದಿವಸ ಮಾಡಿ ಒಂದು ಎಲ್ಲಾ ಹಳ್ಳಿಗಳಲ್ಲಿ, ಎಲ್ಲಾ ಗ್ರಾಮಗಳಲ್ಲಿ ಡ್ಯೂರೇಬಲ್ ಅಸೆಟ್ ಕ್ರಿಯೇಟ್ ಆಗಬೇಕು, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸರಿ ಆಗ್ಬೇಕು, ಪಾರದರ್ಶಕತೆಗೆ ಬರಬೇಕು, ಅದೇ ಹಳೆ ಕಲ್ಲು ಹೊಸ ಬಿಲ್ಲು ಆಗಬಾರದು ಅಂತ ಹೇಳಿ ಇದಕ್ಕೆ ಟೆಕ್ನಾಲಜಿ ಓರಿಯೆಂಟೆಡ್ 125 ದಿವಸ ಕೊಟ್ಟು ಅದನ್ನ ಮಾನಿಟರಿಂಗ್ ಮಾಡ್ಲಿಕ್ಕೆ GPS ಇತ್ಯಾದಿ ವ್ಯವಸ್ಥೆಗಳು ಇದೆಲ್ಲ ಮಾಡಿದ್ದಕ್ಕೆ ವಿರೋಧ ಮಾಡ್ತಾರೆ. ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ಎಲ್ಲದಕ್ಕೂ ವಿರೋಧ ಮಾಡೋದು. ಲೋಕ ಕಲ್ಯಾಣ ಮಾರ್ಗ ಅಂತ ಮಾಡಿದಾಗೂ ವಿರೋಧ ಮಾಡಿದ್ರು. ಅಂದ್ರೆ ನಿಮ್ಗೆ ಲೋಕ ಕಲ್ಯಾಣ ಎಂದೂ ಅವ್ರು ಮಾಡೇ ಇಲ್ಲ, ಹಿಂಗಾಗಿ ಲೋಕ ಕಲ್ಯಾಣ ಮಾರ್ಗನೂ ವಿರೋಧ ಮಾಡ್ತಾ ಇದ್ದಾರೆ. ಅವ್ರದ್ದು ಇಟ್ ಇಸ್ ಎ ಮೆಂಟಾಲಿಟಿ ಪ್ರಾಬ್ಲಮ್. ಅವ್ರಿಗೆ ಭಾರತ, ಸ್ಪೆಷಲಿ ಈ ಆಫ್ಟರ್ ರಾಹುಲ್ ಗಾಂಧಿ ಅಂತೂ ಅವರು ಒಂಥರ ಬೌದ್ಧಿಕವಾಗಿ ಅವರದ್ದು ಪೂರಾ ದಿವಾಳಿ ಆಗ್ಬಿಟ್ಟದೆ. ಯಾವಾಗ ಏನ್ ಮಾತಾಡ್ತಾರ ಏನಿಲ್ಲ ಏನೋ ಗೊತ್ತು. ಈಗ ಉದಾಹರಣೆಗೆ ರಾಜೀವ್ ಗಾಂಧಿ ತಂದಂತಹ EVM ಸೋತ ಮೇಲೆ EVM ನಮ್ಗ ಡೌಟ್ ಇದೆ ಅಂತ ಹೇಳ್ತಾರೆ. ಗೆದ್ದಾಗ EVM ಮೇಲೆ ಡೌಟ್ ಬರಲ್ಲ. ಇಟ್ ಇಸ್ ಎ ಕ್ವಶನ್ ಆಫ್ ಮೆಂಟಾಲಿಟಿ. ಈ ಮೆಂಟಾಲಿಟಿಯಿಂದ ವಿರೋಧ ಮಾಡ್ತಾ ಇದ್ದಾರೆ. ಅಲ್ಲಿರುವಂತವ್ರು ರಾಷ್ಟ್ರಪತಿಗಳ ಪ್ರತಿನಿಧಿಗಳು, ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು. ಹೀಗಾಗಿ ಅದನ್ನ ರಾಜಭವನ ಅಂದ್ರೆ ಏನ್ ರಾಜರು ಇರ್ತಾರೆ ಅಲ್ಲಿ. ಅದಕ್ಕೆ ಕೇಂದ್ರ ಸರ್ಕಾರವು ಜನಾದೇಶದಿಂದ ಬಂದಿರೋದು, ರಾಜ್ಯ ಸರ್ಕಾರವು ಜನಾದೇಶದಿಂದ ಆ ಹಿನ್ನೆಲೆ ಒಳಗ ಇದನ್ನೊಂದು ಬದಲಾವಣೆ ಮಾಡಿದ್ರೆ ನಾವು ವಿರೋಧ ಮಾಡ್ತೀವಿ ಅಂತಂದ್ರೆ, ನೀವು ಎಲ್ಲಾ ಕಡೆ ವಿರೋಧ ಮಾಡಿದ್ದಕ್ಕೆ ಕಾಂಗ್ರೆಸ್ನ ಜನ ವಿರೋಧ ಮಾಡ್ಲಿಕ್ಕೆ ಶುರು ಮಾಡಿ ಕೇವಲ 3 ರಾಜ್ಯಕ್ಕೆ ಬಂದು ಇಳಿದಿರಿ. ಈಗ ಇದು 3 ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ, ಆಲ್ಮೋಸ್ಟ್ ದೇಶದೊಳಗೆ 90% ಕಾಂಗ್ರೆಸ್ ಮುಕ್ತ ಆಗಿದೆ. ಇನ್ನೊಂದ್ ಸ್ವಲ್ಪ ಇದೇ ರೀತಿ ಮಾಡ್ತಾ ಹೋದ್ರೆ ಪೂರ್ತಿ ಮುಕ್ತ ಆಗ್ತದೆ. ರಾಜಭವನದಲ್ಲಿರುವಂತಹವರು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು, ರಾಜ್ಯಪಾಲರು. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಗೆ ಏನಿದೆ ಅಂತಂದ್ರೆ ಗುಲಾಮಿತನದ ಮಾನಸಿಕತೆ ಅದು ಇನ್ನೂ ಇದೆ. ಗುಲಾಮಿ ಏನ್ 2 ಸಂಗತಿಗಳು ಅವ್ರದ್ದು ಮಾನಸಿಕವಾಗಿ ಅವರು ಪ್ರಾಬ್ಲಮ್ ಆಗ್ತಾ ಇದೆ ಕಾಂಗ್ರೆಸ್ ಪಾರ್ಟಿಗೆ. ಒಂದು, ಬೈ ನೇಚರ್ ಗುಲಾಬಿ ಸಂಸ್ಕೃತಿಗೆ ಹೊಂದ್ಕೊಂಡಿದ್ದಾರೆ. ಬ್ರಿಟಿಷರು ಇದ್ದಾಗ ಒಂದು ಸ್ಥಿತಿ ಏನಿತ್ತು, ಆ ಸ್ಥಿತಿ ಬಿಟ್ಟು ನಾವು ಆತ್ಮನಿರ್ಭರ ಭಾರತದ ಸಂದರ್ಭದಲ್ಲಿ ಹೆಸರುಗಳು ಸೇರಿದಂತೆ ನಮ್ಮ ಗುಲಾಮಿ ಸಂಸ್ಕೃತಿಯ ಸಂಕೇತಗಳನ್ನ ಚೇಂಜ್ ಮಾಡಬೇಕು. ಉದಾಹರಣೆಗೆ ನಮ್ಮ ನೇವಿ ಧ್ವಜ ಅನೇಕ ವರ್ಷಗಳ ಕಾಲ ಬ್ರಿಟಿಷರು ಮಾಡಿದಂತಹ ಪಂಚಮ ಜಾರ್ಜ್ ಇದ್ದಂತಹದ್ದೆಲ್ಲ ಅದರ ಮೇಲೆ ಇತ್ತು. ದೇಶದೊಳಗ ಮೊದಲೇ ಬಾರಿ ನೌಕಾಪಡೆಯನ್ನ ನಿರ್ಮಾಣ ಮಾಡಿದ್ದು ಶಿವಾಜಿ ಮಹಾರಾಜರು. ಹಾಗಾಗಿ ಶಿವಾಜಿ ಧ್ವಜ ಮಾಡಿದ್ರು, ಅದಕ್ಕೂ ವಿರೋಧ ಮಾಡಿದ್ರು. ಆಮೇಲಿಂದ ಯಾವುದೋ ಕಾಲದೊಳಗ ಪ್ರಧಾನ ಮಂತ್ರಿಗಳು ಇದ್ದಂತಹ ಮನೆ ಅದು ರೇಸ್ ಕೋರ್ಸ್ ಮಾಡಿದ್ರು. ಯಾಕಂದ್ರೆ ಎದೆಗೆ ಕುದುರೆ ರೇಸ್ ನಡೀತಾ ಇತ್ತು. ಈಗ ರೇಸ್ ಕೋರ್ಸು ಹೋಗಿದೆ ಮತ್ತು ಈ ರೇಸ್ ಕೋರ್ಸಕ್ಕೆ ಶ್ರೀಮಂತರ ಆಡುವಂತ ಒಂದು ಜೂಜಾಟ ಅದ. ಅದಕ್ಕಾಗಿ ಅಲ್ಲಿ ಪ್ರಧಾನ ಮಂತ್ರಿಗಳ ಕಚೇರಿನೂ ಇರೋದ್ರಿಂದ ಲೋಕ ಕಲ್ಯಾಣ ಮಾರ್ಗ ಅಂತ ಮಾಡಿದ್ರೆ ಅದಕ್ಕೂ ವಿರೋಧ ಮಾಡ್ತಾರೆ. ಆಮೇಲೆ ಅದು ಒಂದು ರಸ್ತೆ ಕರ್ತವ್ಯ ಪಥ ಅಂತ ಮಾಡಿದ್ರು, ಅದಕ್ಕೂ ವಿರೋಧ ಮಾಡ್ತಾರೆ. ಅಂದ್ರೆ ಮಾನಸಿಕತೆ ಏನಿದೆ ಅಂತ ಕಾಂಗ್ರೆಸ್ ಪಾರ್ಟಿದು ಒಂದು. ಎರಡನೇದ್ದು, ಮೋದಿ ಅವರು ಏನ್ ಮಾಡಿದ್ರು ವಿರೋಧ ಮಾಡಬೇಕು. ಇದು ಕಾಂಗ್ರೆಸ್ಸಿನ ಮಾನಸಿಕತೆ. ಅವರು ಈ ಸ್ಥಿತಿಗೆ ಬಂದ್ ನಿಂತಿದ್ದಾರೆ. ಈಗ ನಾವು 125 ದಿವಸ ಮಾಡಿ ಒಂದು ಎಲ್ಲಾ ಹಳ್ಳಿಗಳಲ್ಲಿ, ಎಲ್ಲಾ ಗ್ರಾಮಗಳಲ್ಲಿ ಡ್ಯೂರೇಬಲ್ ಅಸೆಟ್ ಕ್ರಿಯೇಟ್ ಆಗಬೇಕು, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸರಿ ಆಗ್ಬೇಕು, ಪಾರದರ್ಶಕತೆಗೆ ಬರಬೇಕು, ಅದೇ ಹಳೆ ಕಲ್ಲು ಹೊಸ ಬಿಲ್ಲು ಆಗಬಾರದು ಅಂತ ಹೇಳಿ ಇದಕ್ಕೆ ಟೆಕ್ನಾಲಜಿ ಓರಿಯೆಂಟೆಡ್ 125 ದಿವಸ ಕೊಟ್ಟು ಅದನ್ನ ಮಾನಿಟರಿಂಗ್ ಮಾಡ್ಲಿಕ್ಕೆ GPS ಇತ್ಯಾದಿ ವ್ಯವಸ್ಥೆಗಳು ಇದೆಲ್ಲ ಮಾಡಿದ್ದಕ್ಕೆ ವಿರೋಧ ಮಾಡ್ತಾರೆ.
ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ಎಲ್ಲದಕ್ಕೂ ವಿರೋಧ ಮಾಡೋದು. ಲೋಕ ಕಲ್ಯಾಣ ಮಾರ್ಗ ಅಂದ್ ಮಾಡಿದಾಗೂ ವಿರೋಧ ಮಾಡಿದ್ರು. ಅಂದ್ರೆ ನಿಮ್ಗೆ ಲೋಕ ಕಲ್ಯಾಣ ಎಂದೂ ಅವ್ರು ಮಾಡೇ ಇಲ್ಲ, ಹಿಂಗಾಗಿ ಲೋಕ ಕಲ್ಯಾಣ ಮಾರ್ಗನೂ ವಿರೋಧ ಮಾಡ್ತಾ ಇದ್ದಾರೆ. ಅವ್ರದ್ದು ಇಟ್ ಇಸ್ ಎ ಮೆಂಟಾಲಿಟಿ ಪ್ರಾಬ್ಲಮ್. ಅವ್ರಿಗೆ ಭಾರತ ಸ್ಪೆಷಲಿ ಈ ಆಫ್ಟರ್ ರಾಹುಲ್ ಗಾಂಧಿ ಅಂತೂ ಅವರು ಒಂಥರ ಬೌದ್ಧಿಕವಾಗಿ ಅವರದ್ದು ಪೂರಾ ದಿವಾಳಿ ಆಗ್ಬಿಟ್ಟದೆ. ಯಾವಾಗ ಏನ್ ಮಾತಾಡ್ತಾರ ಏನಿಲ್ಲ ಏನೋ ಗೊತ್ತು. ಈಗ ಉದಾಹರಣೆಗೆ ರಾಜೀವ್ ಗಾಂಧಿ ತಂದಂತಹ ಇವಿಎಂ ಸೋತ ಮೇಲೆ ಇವಿಎಂ ನಮ್ಗ ಡೌಟ್ ಇದೆ ಅಂತ ಹೇಳ್ತಾರೆ, ಗೆದ್ದಾಗ ಇವಿಎಂ ಮೇಲೆ ಡೌಟ್ ಬರಲ್ಲ. ಇಟ್ ಇಸ್ ಎ ಕ್ವಶನ್ ಆಫ್ ಮೆಂಟಾಲಿಟಿ. ಈ ಮೆಂಟಾಲಿಟಿಯಿಂದ ವಿರೋಧ ಮಾಡ್ತಾ ಇದ್ದಾರೆ. ಅಲ್ಲಿರುವಂತವ್ರು ರಾಷ್ಟ್ರಪತಿಗಳ ಪ್ರತಿನಿಧಿಗಳು, ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು. ಹೀಗಾಗಿ ಅದನ್ನ ರಾಜಭವನ ಅಂದ್ರೆ ಏನ್ ರಾಜರು ಇರ್ತಾರೆ ಅಲ್ಲಿ. ಅದಕ್ಕೆ ಕೇಂದ್ರ ಸರ್ಕಾರವು ಜನಾದೇಶದಿಂದ ಬಂದಿರೋದು, ರಾಜ್ಯ ಸರ್ಕಾರವು ಜನಾದೇಶದಿಂದ ಆ ಹಿನ್ನೆಲೆ ಒಳಗ ಇದನ್ನೊಂದು ಬದಲಾವಣೆ ಮಾಡಿದ್ರೆ ನಾವು ವಿರೋಧ ಮಾಡ್ತೀವಿ ಅಂತಂದ್ರೆ, ನೀವು ಎಲ್ಲಾ ಕಡೆ ವಿರೋಧ ಮಾಡಿದ್ದಕ್ಕೆ ಕಾಂಗ್ರೆಸ್ ಜನ ವಿರೋಧ ಮಾಡ್ಲಿಕ್ಕೆ ಶುರು ಮಾಡಿ ಕೇವಲ 3 ರಾಜ್ಯಕ್ಕೆ ಬಂದು ಇಳಿದಿರಿ. ಈಗ ಇದು 3 ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ಆಲ್ಮೋಸ್ಟ್ ದೇಶದೊಳಗೆ 90% ಕಾಂಗ್ರೆಸ್ ಮುಕ್ತ ಆಗಿದೆ. ಇನ್ನೊಂದ್ ಸ್ವಲ್ಪ ಇದೇ ರೀತಿ ಮಾಡ್ತಾ ಹೋದ್ರೆ ಪೂರ್ತಿ ಮುಕ್ತ ಆಗ್ತದೆ.